ದಟ್ಟವಾದ ಅರಣ್ಯದಲ್ಲಿ ಎತ್ತ ನೋಡಿದರತ್ತ ಮಂಜಿನ ಮುಸುಕು, ಹಾಲ್ನೊರೆಯಂತೆ ದುಮ್ಮುಕ್ಕುತ್ತಿರುವ 3-4 ಜಲಪಾತಗಳು, ಫಾಲ್ಸ್ ನೋಡಲು ತಂಡೋಪತಂಡವಾಗಿ ಆಗಮಿಸುತ್ತಿರುವ ಪ್ರವಾಸಿಗರು, ಫಾಲ್ಸ್ ಎದುರು ನಿಂತು ಕುಟುಂಬ ಸಮೇತ ಸೆಲ್ಫಿಗೆ ಪೋಸ್ಗಳು, ಮುಂಗಾರು ಮಳೆಯಲ್ಲಿ ಹುಚ್ಚೆದ್ದು ಕೊನೆಯುತ್ತಿರುವ ಯುವಕ ಯುವತಿಯರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬಾಬಾ ಫಾಲ್ಸ್ ಬಳಿ. ಗಡಿ ಜಿಲ್ಲೆ ಬೆಳಗಾವಿಯಿಂದ ಜಸ್ಟ್ 100 ಕಿಲೋಮೀಟರ್ ಅಂತರದೊಳಗೆ ನಿಮಗೆ 10 ನಯನ ಮನೋಹರ ಜಲಪಾತಗಳು ಸಿಗ್ತವೆ. ಈ ಪೈಕಿ ಅತಿ ಹೆಚ್ಚು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿರುವ ಜಲಪಾತವೆಂದರೆ ಅದು ಬಾಬಾ ಫಾಲ್ಸ್. ಈ ಜಲಪಾತಕ್ಕೆ ಕುಂಭವಾಡೆ ಫಾಲ್ಸ್ ಎಂದು ಕರೆಯುತ್ತಾರೆ. ಬೆಳಗಾವಿಯಿಂದ ಜಸ್ಟ್ 68 ಕಿಲೋಮೀಟರ್ ದೂರದಲ್ಲಿರುವ ಬಾಬಾ ಫಾಲ್ಸ್ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಸಾವಂತವಾಡಿ ತಾಲೂಕಿನ ಚೌಕುಲ್ ಗ್ರಾಮದ ಹೊರವಲಯದಲ್ಲಿದೆ. ಬಾಬಾ ಫಾಲ್ಸ್ ಮಾರ್ಗ ಮಧ್ಯದಲ್ಲಿ ನಿಮಗೆ 4-5 ಜಲಪಾತಗಳು ಸಿಗುತ್ತವೆ. ಸದ್ಯ ಈ ಜಲಪಾತಕ್ಕೆ ಹೋಗಲು ಬಸ್ ವ್ಯವಸ್ಥೆ ಇಲ್ಲ. ಬೈಕ್, ಕಾರು ಸೇರಿ ಖಾಸಗಿ ವಾಹನಗಳಲ್ಲೇ ಹೋಗಬೇಕು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಿಂದ ಅತಿ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಅದರಲ್ಲೂ ವೀಕೆಂಡ್ ಬಂದ್ರೆ ಸಾಕು, ಇಲ್ಲಿ ಜನಸ್ತೋಮವೇ ಸೇರುತ್ತಿದೆ. ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದಲ್ಲಿ ಬಂಡೆಗಲ್ಲಿನ ಮೇಲಿಂದ ಹಾಲ್ನೊರೆಯಂತೆ ಧುಮುಕುವ ದೃಶ್ಯವನ್ನ ನೋಡಲು 2 ಕಣ್ಣು ಸಹ ಸಾಲದು. ನೀವೇನಾದರೂ ಬೆಳಗಾವಿಗೆ ಭೇಟಿ ನೀಡಿದ್ರೆ ತಪ್ಪದೆ ಈ ಜಲಪಾತಕ್ಕೆ ಭೇಟಿ ನೀಡಿ ನಿಸರ್ಗದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ. ಉತ್ತರ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.